ಸಮಿತಿ ಪ್ರೊಫೆಸರ್ BK ಸ್ಥಾಪಿತ ಬಿಜಾಪುರ ಜಿಲ್ಲೆ ಶಾಖೆಯಿಂದ ಏನು ಉತ್ತರ ಕನ್ನಡದ ರಾಮಲೀಲಾ ಮೈದಾನದಲ್ಲಿ ದೇಶ ಕಂಡಂಥ ಶ್ರೇಷ್ಠ ನಾಯಕರಾದಂಥ ಸನ್ಮಾನ ಶ್ರೀ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನು ಇವತ್ತಿನ ದಿವಸ ಏನೋ ಜಲಗಂಗಾದಿಂದ ಶುದ್ಧೀಕರಣ ಮಾಡಿದಂಥ ಇವತ್ತು ನೀಚ BJP ಪರ ಸಂಘಟನೆಗಳನ್ನು ಇವತ್ತು ಅಧಿಕಾರವನ್ನು ಕೂಗ್ತಾ ಇದ್ದೇವೆ ಬಂಧುಗಳನ್ನು. ಅದರ ಜೊತೆಗೇನೆ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು BJPಯ ಅಂಗಸಂಸ್ಥೆಗಳಿಗೆ ಮತ್ತು BJPಯವರಿಗೆ ಇವತ್ತಿನ ದಿವಸ ನಾವು ಏನು ಘೋಷಣೆಯನ್ನು ಕೂಗ್ತೇವೆ ಅಂದರೆ ಇಷ್ಟೊತ್ತಿನ ಕಾಲದಲ್ಲಿ ಏನು ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಅದು ಸಂವಿಧಾನವನ್ನು ಜಾರಿಗೆ ಬಂದರ ನಂತರವೂ ಸಹಿತ ಸುಮಾರು 77 ವರ್ಷ ಗತಿಸಿದರೂ ಸಹಿತ ಇವತ್ತಿನ ದಿವಸ ಇನ್ನೂ ಈ ದೇಶದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿಯ ವ್ಯವಸ್ಥೆಯನ್ನು ತಾಂಡವಾಡ್ತಿದೆ ಬಂಧುಗಳೇ. ಇಂಥ ವಿಚಿತ್ರವಾದ ಘಟನೆಯನ್ನು ಅನೇಕ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೇವೆ. ದೇವಸ್ಥಾನಗಳಲ್ಲಿ ಇವತ್ತಿನ ದಿವಸ ಹಳ್ಳಿಗಳಲ್ಲಿ ತಾಂಡವಾಡುತ್ತಿದೆ. ದೇವಸ್ಥಾನಗಳಲ್ಲಿ ದಲಿತರ ಪ್ರವೇಶವಿಲ್ಲ. ದೇವಸ್ಥಾನಗಳಲ್ಲಿ ದಲಿತರು ಹೋದರೆ ಇನ್ನೂ ಸಹಿತ ದೇವಸ್ಥಾನಗಳ ಸ್ವಚ್ಛ ಮಾಡುವುದನ್ನು ನಾವು ಹಳ್ಳಿಗಳಲ್ಲಿ ಕಂಡಿದ್ದೇವೆ. ಆದರೆ ಏನು ಒಂದು ಉತ್ತರ ಕನ್ನಡದ ರಾಮಲೀಲಾ ಮೈದಾನ ಅಂತ ಒಂದು ಬೃಹತ್ ಮೈದಾನವನ್ನು ಇವತ್ತಿನ ದಿವಸ BJPಯರ ಅಂಗಪಕ್ಷಗಳು BJPಯ ಮನಸ್ಥಿತಿಯ ಮನುವಾದಿಗಳು ಇವತ್ತಿನ ದಿವಸ ಏನು ಇವತ್ತು ಗೋಮೂತ್ರ ಮತ್ತು ಗಂಗಾ ಜಲಗಂಧವನ್ನು ಸ್ವಚ್ಛ ಮಾಡಿದ್ದಾರೆ. ಇದನ್ನು ಖಂಡಿತವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ. ಇದಕ್ಕೆ ಕಠಿಣ ಶಿಕ್ಷೆಯನ್ನು ಕಾನೂನನ್ನು ಜಾರಿಗೆ ತರಬೇಕು. ಈ ಕೂಡಲೇ ಹಲವಾರು ಪ್ರಕರಣಗಳನ್ನು ಈ ಹಿಂದೆ ಬಹುಶಃ ಜಗಜೀವನ್ ರಾಮ್ ಅವರಿಗೆ 1935ರಲ್ಲಿ ಅವರ ಊರಿನಲ್ಲಿ ಈ ಆದಂಥ ದೇವರ ದರ್ಶನಕ್ಕೆ ಹೋದಾಗ ಅವರ ಕುಟುಂಬವನ್ನು ಸಹಿತ ಈ ಕುಟುಂಬ ದೇವರ ದರ್ಶನ ಪಡೆದುಕೊಂಡು ಬಂದಾಗ ಆ ದೇವಸ್ಥಾನವನ್ನು ಸಹಿತ ಶುದ್ಧೀಕರಣವನ್ನು ಮಾಡಿದ್ದರು. ಕಾಲದ ಹಂತಗಳಲ್ಲಿ ಅನೇಕ ಬಿಹಾರದಲ್ಲಿ ಆಗಿರ್ಬೋದು, ಒಡಿಶಾದಲ್ಲಿ ಆಗಿರ್ಬೋದು, ಇಂಥ ಹಲವಾರು ಪ್ರಮುಖ ನಾಯಕರುಗಳು ಏನದ ಪ್ರಮುಖ ನಾಯಕರ ಮನೆಗಳನ್ನು ಕುಟುಂಬಗಳು ಹೋದಾಗ ಹೋದ ದೇವಸ್ಥಾನ ದರ್ಶನವನ್ನು ಪಡೆದುಕೊಂಡು ಬಂದ ನಂತರ ಆ ದೇವಸ್ಥಾನಗಳನ್ನು ಇವತ್ತು ಸ್ವಚ್ಛಗೊಳಿಸಿದ್ದು ಇದು ನಮ್ಮ ದಲಿತ ನಂತರ ಬಂದಂಥ ಇಂಥ ಹೇಯ ಕೃತ್ಯವನ್ನು ಇವತ್ತಿನ ದಿವಸ ನಾವೆಲ್ಲರೂ ಖಂಡಿಸಬೇಕಾಗಿದೆ ಬಂಧುಗಳೇ. ಅದರ ಜೊತೆಗೇ ಮೊನ್ನೆ ಏನೋ ಇದೇ ಗೊಲ್ಲರಹಟ್ಟಿಯಲ್ಲಿ ನಾರಾಯಣ ಸ್ವಾಮಿ ಎಂಬಂಥ ಸಂಸದರನ್ನು ಇವತ್ತು ಆ ಊರಿನಲ್ಲಿ ಬಿಟ್ಟುಕೊಳ್ಳಲಿಲ್ಲ. ಇಂಥ ಹೇಯ ಕೃತ್ಯಗಳನ್ನು ಇವತ್ತಿನ ದಿವಸ ನಾವು ಈ ಜಗತ್ತಿನ ಈ ಭಾರತ ದೇಶದಲ್ಲಿ ಒಂದು ಹೀನಾಯವಾಗಿ ದಲಿತರನ್ನು ಕಾಣತಕ್ಕಂಥ ಮನುವಾದಿ ಮನಸ್ಥಿತಿಗಳನ್ನು ಇವತ್ತು ನಾವು ಧಿಕ್ಕಾರವನ್ನು ಕೊಡಬೇಕಾಗಿದೆ. ಇದ್ರ ಜೊತೆಗೇ ನಾವು ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹಕ್ಕಿಗಾಗಿ ಅನೇಕ ಹೋರಾಟಗಳನ್ನು ಮಾಡೋದು. ಇಂಥ ಮನಸ್ಥಿತಿಗಳನ್ನು ಕುಗ್ಗಿಸ್ತಕ್ಕಂಥ ಬುದ್ಧಿವಂತರುಗಳನ್ನು ಮನಸ್ಥಿತಿಯ ಕುಗ್ತಕ್ಕಂಥ ಹೀನ ಕೃತ್ಯಗಳನ್ನು ಎಸೆಯತಕ್ಕಂಥ ಮನುವಾದಿಗಳನ್ನು ಇವತ್ತಿನ ಜಡೆ ಕಟ್ಟಬೇಕು, ಇಂಥವೆಲ್ಲ ನಡಿಬಾರ್ದು ಅಂತಕ್ಕಂಥ ಮಾತನ್ನಿಟ್ಕೊಂಡು ಇವತ್ತಿನಲ್ಲಿ ಸಂವಿಧಾನದ ಕಾನೂನಲ್ಲೇ ಇಂಥವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಕಾನೂನನ್ನು ಅನೇಕ ರೀತಿ ಜಾರಿಗೆ ಬಂದರೂ ಸಹಿತ ಇವತ್ತಿನ ದಿವಸ ಇಂಥ ಮಹಾನ್ ವ್ಯಕ್ತಿಗೆ ಮಹಾನ್ ವ್ಯಕ್ತಿ ಇವತ್ತು ದೇಶ ಕಂಡ ದಲಿತರ ಅಸಹಾಯಕತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿರೂಪವೇ ಅಂತ ಹೇಳಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು. ಅಂಥವ್ರನ್ನು ಇವತ್ತಿನ ದಿವಸ ಅಂಥವ್ರ ಭಾಷಣ ಮಾಡಿದ ಸ್ಥಳವನ್ನು ಸ್ವಚ್ಛಗೊಳಿಸೋ ಇದು ದೇಶಕ್ಕೆ ಮನುವಾದಿಗಳ ಹಿಡಿತದಲ್ಲಿರ್ತಕ್ಕಂಥ ಎಲ್ಲರನ್ನು ಇವತ್ತಿನ ದಿವಸ ನಾವು ಖಂಡಿಸ್ತಾ ಇದ್ದೇವೆ. ಕೂಡಲೇ ಇವತ್ತಿನ ದಿವಸ ಇಂಥ ಕೇಂದ್ರ ಸರ್ಕಾರದ ಎಚ್ಚೆತ್ತುಕೊಂಡು ಎಲ್ಲ ಉತ್ತರ ಕನ್ನಡದಲ್ಲಿ ಆಗಿದೆ ರಾಮಲೀಲಾ ಮೈದಾನವನ್ನು ಮಾಡಿದಂಥವ್ರನ್ನು ಇವತ್ತಿನ ದಿವಸ ಅದನ್ನು ತನಿಖೆ ವರದಿಗೆ ಒಪ್ಪಿಸಬೇಕು. ತನಿಖೆ ವರದಿ ವಿಳಂಬ ಮಾಡದೇ ಇವತ್ತಿನ ತ್ವರಿತದಲ್ಲಿ 8-10 ದಿನದಲ್ಲಿ ಅವರಿಗೆ ಕಠಿಣ ಜೀವಾವಧಿ ಶಿಕ್ಷೆಯನ್ನು ಒದಗಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರ ನಾಯಕರುಗಳಿಗೆ ಮತ್ತು ಈ ಕಾರ್ಯಕ್ರಮದ ನೇತೃತ್ವ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ಬೋದು, ವಿಭಾಗೀಯ ಸಂಚಾಲಕರಾದ ವಿನಾಯಕ್ ಇರ್ಬೋದು, ನನ್ನ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶರಣು ಶಿಂದೆ ಅವರು, ಪರಸು ಅವರು, ಪ್ರಕಾಶ್ ಅವರು, ಲಕ್ಕು ಅವರು, ಸುರೇಶ್ ಅವರು ಮತ್ತು ತಾಯಂದಿರಾದಂಥ ಚಂದ್ರಕಲಾ ಮೇಡಮ್ ಅವರು ಮತ್ತು ಸುಭದ್ರಾ ಮೇಡಮ್ ಅವರು ಮತ್ತು ಎಲ್ಲ ತಾಲೂಕು ಸಂಚಾಲಕರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಅಹಿಂದ ಮುಖಂಡರಿಗೂ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಉದಾಹರಣೆ ಮೊನ್ನೆ ನಡೆದಿರ್ತಕ್ಕಂಥ ಉತ್ತರ ಕನ್ನಡದ ರಾಮಲೀಲಾ ಮೈದಾನದಲ್ಲಿ ಮಾನ್ಯ AICC ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಭಾಷಣದ
ಸ್ಥಳವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಕೆಲಸ ಇದು ಮಾನವೀಯ ಅಮಾನ್ಯ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಹುತೇಕವಾಗಿ ಪುರೋಹಿತಶಾಹಿಗಳು ಇವತ್ತು ಮನುವಾದಿಗಳು ಈ ಒಂದು ಜಾತಿ ವ್ಯವಸ್ಥೆಯನ್ನು ಮತ್ತಷ್ಟು ಪುಷ್ಟೀಕರಿಸ್ತಕ್ಕಂಥ ಈ ಕೆಲಸ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಅದನ್ನು ಒಕ್ಕೂರಿನಿಂದ ಈ ಘಟನೆಯನ್ನು ನಾವು ಬಿಜಾಪುರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯಿಂದ ಒಕ್ಕೂರಿನಿಂದ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಎಲ್ಲಿವರೆಗೆ ಇವರ ಒಂದು ಕಿರುಕುಳ ನಾವು ಇವತ್ತು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಪುರೋಹಿತ ಶಾಹಿಗಳು ನಡೆಸಿರ್ತಕ್ಕಂಥ ಈ ಹುನ್ನಾರು ಇವತ್ತು ಯಾವ್ಯಾವ ಸಂಘಟನೆಗಳದಾವೆ, ಇವತ್ತು ಭಾರತೀಯ ಜನತಾ ಪಕ್ಷದ ಅಂಗ ಸಂಘಟನೆಗಳು, ಈ ಅಂಗ ಸಂಘಟನೆಗಳು ಮುಖವಾಡ ಒಂದೇ, ಅದೇ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 1914ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಎದೆ 56 ಇಂಚಿತ್ತು. ಆದರೆ 2026ಕ್ಕೆ ಆ ಎದೆ ಇವತ್ತು 26 ಇಂಚಾಗ್ಯದ. ದೇಶದಲ್ಲಿ ನಡೆದಿರ್ತಕ್ಕಂಥ ಅವರಿಗೆ ಈ ಮಾಧ್ಯಮದವ್ರನ್ನ ಎದುರಿಸ್ತಕ್ಕಂಥ ಧೈರ್ಯ ಬರ್ತಾ ಇಲ್ಲ. ಮೊನ್ನೆ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಆ ಒಂದು ಧೈರ್ಯನೂ ಕೂಡ ಇವತ್ತಿಲ್ಲ. ಜನ ತಯಾರಾಗಿದ್ದಾರೆ. 2028ಕ್ಕೆ ನಿಮ್ಮನ್ನು ಒಕ್ಕೂರಿನಿಂದ ಎಬ್ಬಿಸ್ಕೊಳ್ತಕ್ಕಂಥ ಜನ ಇವತ್ತು ದೇಶದ ತುಂಬೆಲ್ಲ ಸನ್ನಿಧರಾಗಿದ್ದಾರೆ. ಅದಕ್ಕೆ ನಾವು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಮಾನ್ಯ ಖರ್ಗೆ ಸಾಹೇಬರಿಗೆ ಅವಮಾನ ಇವತ್ತು ಖರ್ಗೆ ಸಾಹೇಬರಿಗೆ ಆಗಿಲ್ಲ, ಇಡೀ ಶೋಷಿತ ವರ್ಗಗಳಿಗೆ, ಇಡೀ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ನಿಮ್ನ ವರ್ಗಗಳಿಗೆ ಆಗಿರ್ತಕ್ಕಂಥ ಈ ನೋವು ಇವತ್ತು ನಾವು ಯಾರೂ ಸಹಿಸ್ಕೊಂಡು ಕುದುರ್ಸಕ್ಕೆ ಆಗಂಗಿಲ್ಲ. ಮುಂದಿನ ನಿರ್ಮಾಣದಲ್ಲಿ ಇದು ಕೇವಲ ಜಿಲ್ಲಾ ಮಟ್ಟದ ಒಂದು ಸಂಘಟನೆ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಗ್ರಾಮಗಳಲ್ಲಿ ಇದನ್ನು ವಿರೋಧಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆ ಒಂದು ಉದ್ದೇಶದಿಂದ ಇದು ಈ ಪ್ರತಿಭಟನೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣವರ ನಾಯಕರಾಗಿರ್ತಕ್ಕಂಥ ರಮೇಶ್ ಅಣ್ಣವರು, ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಅಶೋಕಣ್ಣ, ಆಮೇಲೆ ಪರಸು, ಗುಡಿಮನಿ ಎಲ್ಲ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ. ಈ ಬೃಹತ್ ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಯಾವತ್ತು ಸ್ನೇಹಿತರುಗಳೇ ಮತ್ತು ತಾಲೂಕಾ ಪದಾಧಿಕಾರಿಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಸುಟ್ಟ ಬೆಂಕಿ